So South is reporting from Gangshetti Lake, aka Devsandra Lake. The total area of this lake is said to be 21.27 acres. If you see around the lake, there have been encroachments happening since decades because there are roads, parks, and even Tahsildar's office is built right next to me. There are nearly 400 families living here. The slum dwellers are also living in this area from quite some time, almost nearly 30 years. These families are living here. One more interesting thing you should observe is that even the Tahsildar's office is built right next to me in the encroached land lake. The BBMP has given notice and written a letter to Karnataka Slum Development Board to rehabilitate the slum dwellers to Medhalli, which is almost 5 kilometers from this place. Let's see what the people and the Tahsildar has to say about this issue. ಸ್ಥಳ ತೋರಿಸಿದ್ದಾರೆ, ನಾವು ಹೋಗ್ತಾ ಇದ್ದೀವಿ ಅಲ್ಲಿಗೆ. ನೋಡಿದ್ದೀರಾ? ಹಾಂ, ನೋಡಿದ್ದೀವಿ. ಯಾವಾಗ ಆಗುತ್ತೆ ಇದು ರಿಹ್ಯಾಬಿಲಿಟೇಷನ್? ಯಾವಾಗ ಆಗುತ್ತೆ? ಈ ವಾರದಲ್ಲಿ ಹೋಗ್ತೀವಿ ಮೇಡಮ್. ನಾವು ಅಲ್ಲಿ ಹೋಗಿ ಶೆಡ್ಗಳು ಹಾಕ್ತೀವಿ. ಆಮೇಲೆ ಸ್ಲಮ್ ಬೋರ್ಡಿಂದ ಅವ್ರಿಗೆ ನಾವು ಮನೆ ಕಟ್ಕೊಡ್ತೀವಿ. 26 ವರ್ಷದಿಂದ ಇಲ್ಲಿದ್ದೀರಾ, ಈಗ ಮತ್ತೆ ಬೇರೆ ಕಡೆಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಜಾಗ ಸಾಕಾಗ್ತಾ ಇಲ್ಲ ಮೇಡಮ್. ನಾವು ಮಕ್ಕಳು ಮರಿ ಇರೋದಕ್ಕೆ ತುಂಬ ಚಿಕ್ಕದು ಮನೆ ಆಗಲ್ಲ. ನಾವು ಇದ್ದೀವಮ್ಮ 70 ವರ್ಷದಿಂದ. 70 ವರ್ಷದಿಂದ ಇದ್ದೀರಾ ಇಲ್ಲಿ? ಸುಮಾರು 70 ವರ್ಷ ಅಂದರೆ 1900 ಆಲ್ಮೋಸ್ಟ್ ಸ್ವಾತಂತ್ರ್ಯ ಬಂದಾಗಿಂದ ನೀವು ಇಲ್ಲಿ ಇದ್ದೀವಿ. ಈಗ ಅವರು ಫಸ್ಟು ಬಂದಿದ್ದು, ಆಮೇಲೆ ನಾನು ಬಂದಿದ್ದು. ನಾನು ಬಂದು 45 ವರ್ಷ ಆಯಿತು. ನೋಟಿಸು 2-3 ಸತಿ ಬಂದಿತ್ತು, ಆದರೆ ನಾವು ಏನೂ ಮಾತಾಡಿಲ್ಲ. ಇವಾಗ ಬೇರೆ ಕಡೆ ಕೊಡ್ತಾರಂತೆ. ದೊಡ್ಡವ್ರು ಯಾರು ಬರಲಿಲ್ಲಲ್ಲ, ಈ ಹುಡುಗರೇ ಹೇಳ್ತಾ ಇರೋದು ಹಂಗಂತ. ಯಾರು ಬಂದು ಹಾಕ್ಕೊತಾರೆ, ಅವ್ರಿಗೆ ಜಾಗ ಇಲ್ಲಿದ್ರಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೀರು ಸಿಗ್ತಿಲ್ಲ ನಮ್ಗೆ. ಎಲ್ಲೋಗ್ಮೇಲೆ ಏನು ನೀರು ಸಿಗುತ್ತೆ ಅಂತ ಗ್ಯಾರಂಟಿ? ಅಲ್ಲಿ ಹೋಗಿ ಸಡ್ಡು ಹಾಕ್ಕೊಳೋದು, ಪೊಲೀಸವ್ರು ಬರ್ತಾರಂತೆ, ಹಾಕ್ಕೊಳೋದು, ಮಕ್ಕಳು ಮರಿಗೆಲ್ಲ ಮಡ್ಕೊಂಡು ನಾವು ಮಲ್ಕೊಳೋದು. ನಮ್ಮ ಹುಡುಗರು ಸಂತೆ ವ್ಯಾಪಾರಕ್ಕೆ ಬರ್ತಾರೆ, ಅವರು ಇವರು ಹೆಜ್ಜೆ ಮಾಡಿಕೊಂಡು ಆ ಗುಡ್ಸು ಸಡ್ಗಳ್ಕ ಬೆಂಕಿಗೆ ಬಿಟ್ಟು ನಾವು ಎಲ್ಲಿ ಹೋಗ್ಬೇಕಪ್ಪ? ನಮ್ಗೆ ಮನೆ ಮಾಡಿಕೊಟ್ರಿ ನಾವು ಓದ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಅಲ್ಲ, ನಾವು ಹಾಕ್ಕೊಳ್ಬೇಕಂತೆ ಸಡ್ಡು. ನಾವು ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಬಿರೆ ಕಾಡೋದು. ಇವಾಗ ಅವ್ರವ್ರ ಗಲಾಟೆ ಆಗ್ತಾ ಇತ್ತಂತೆ. ನಾವು ಹೋಗಿ ಅಲ್ಲಿ ಇರ್ತೀವಿ, ಎಳೆ ಮಕ್ಕಳನ್ನ ಹಾಕ್ಕೊಂಡು ಸಡ್ಡು ಹಾಕ್ಕೊಂಡು. ಹುಡುಗರು ಕೆಲ್ಸಕ್ಕೆ ಬಂದುಬಿಟ್ರೆ ಯಾರನ್ನ ಬೆಂಕಿ ಗಿಂಕಿಗೆ ಬಿಟ್ಟರೆ ಯಾರಮ್ಮ ನಮ್ಗೆ ಸಪೋರ್ಟು, ಯಾರು ನೋಡ್ತಾರೆ? ಹಂಗೆ ನಮ್ಗೆ ಮಾಡಿಕೊಟ್ಬಿಡ್ಲಿ, ನಾವು ಓದ್ತೀವಿ. ಈಗ ನಿಮ್ಮನ್ನೆಲ್ಲ ಶಿಫ್ಟ್ ಮಾಡಿಸ್ತಾ ಇದ್ದಾರೆ, ಸರಿ. ಆ ಕಡೆ ತಹಶೀಲ್ದಾರ್ ಅವರ ಆಫೀಸ್ ಕೂಡ ಎನ್ಕ್ರೋಚ್ಡ್ ಏರಿಯಾಲೇ ಇದೆ. ಅವ್ರನ್ನ ಸದ್ಯಕ್ಕೆ ಶಿಫ್ಟ್ ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್ಕಾರ ಏನು ಮಾಡಿದ್ರು ಒಪ್ಕೋತಾರೆ ಮೇಡಮ್. ಬಡ ಜನ ಮಾಡಿದ್ರೆ ಒಪ್ಕೊಳ್ಳಲ್ಲ. ಬಡವನ್ನ ಏನಿದ್ರು ಪ್ರಶ್ನೆ ಮಾಡ್ತಾರೆ. ಸರ್ಕಾರ ಏನು ಮಾಡಿದ್ರು ಸರಿ ಅನ್ನುತ್ತಾರೆ ಅಷ್ಟೇ. ತುಂಬ ಇಷ್ಟ ಆಯಿತು ನಮಗೆ. ನೋಡಿದ್ದೀವಿ, ಯಾವಾಗಿದ್ರೂ ಹೋಗ್ತಾಯಿತ್ತು. ನಾವು ಭಯ ಅಲ್ವಾ, ಹೆಂಗೆ ಹೋಗ್ಬಿಡ್ತಾಯಿತ್ತೋ ಏನೋ ಅಂತ ಭಯ. ಏನೋ ಇವಾಗ ಅಲ್ಲಿ ಕೊಟ್ಟರೆ ಸಾಕಪ್ಪ, ನಮಗೇನು ಇಲ್ಲ, ಯಾವ ಕಡೆನ ಆಸ್ತಿ ಏನಿಲ್ಲ. ಇವಾಗ ಅದು ಕೊಟ್ಟರೆ ಅದೇ ಸಾಕು ನಮ್ಗೆ, ಒಂದು ಅಮೃತ ಥರ ಇವಾಗ ನಮಗೆ. So yes, this is what the people of slum areas had to say about their rehabilitation, and looks like most of the people doesn't even had an idea that they are going to be relocated. The civic authorities has not communicated to most of the families yet. Keeping this aside, my question is that the Tahsildar's office in the Gangshetti Lake is also encroached. What is the situation about this building that is just behind me? Let's see what the Tahsildar himself has to say about this. ಈ ಕಚೇರಿಯ ಕಟ್ಟಡವು ಒಂದು ಸರ್ಕಾರದ ಕೆರೆ ಪ್ರದೇಶದಲ್ಲಿದೆ ಅಂತೇಳ್ಬಿಟ್ಟು, ಒತ್ತುವರಿ ಇದೆ ಅಂತೇಳ್ಬಿಟ್ಟು ತಾವು ಏನು ಕೇಳಿದ್ರಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಪರಿಶೀಲನೆ ಮಾಡಿದಾಗ ನಮ್ಮ ಕಚೇರಿ ಕಟ್ಟಡ KR ಪುರ ಸರ್ವೆ ನಂಬರ್ 61/2ರಲ್ಲಿದೆ. ಕೆರೆ ಪ್ರದೇಶ ಬಂದು KR ಪುರ ಸರ್ವೆ ನಂಬರ್ 58 ಮತ್ತು ದೇವಸಂದ್ರ ಸರ್ವೆ ನಂಬರ್ 46 ಅಂತ. ಅದು ನಮ್ಮ 61/2 ಪಕ್ಕದಲ್ಲಿರುತ್ತೆ, ಅಂದರೆ ನಮ್ಮ ತಾಲೂಕು ಕಚೇರಿಗೆ ಎದುರುಗಿರುತ್ತೆ. ನಾವು ಯಾವುದೇ ರೀತಿಯಾದಂಥ ಒತ್ತುವರಿ ಆಗಿಲ್ಲ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಏನು 58 ಮತ್ತು 66 ಕೆರೆ ಪ್ರದೇಶ ಅಂತಿದೆ, ಆ ಕೆರೆ ಪ್ರದೇಶದಲ್ಲಿ ಸುಮಾರು ಮನೆಗಳು ಕಟ್ಕೊಂಡು
ಒತ್ತುವರಿ ಇದೆ ಅಂತೇಳ್ಬಿಟ್ಟು ಈಗಾಗಲೇ ಗುರುತಿಸಲಾಗಿದೆ. ಆ ಗುರುತಿಸಿರೋ ಪ್ರದೇಶ ಕೆರೆ ಪ್ರದೇಶ ಆಗಿತ್ತು. ಈಗ ಅವ್ರಿಗೆ ಅಂತ ಅದನ್ನು ಕೊಳಚೆ ಪ್ರದೇಶ ಅಂತ ಹೇಳ್ಬಿಟ್ಟು ಈಗಾಗಲೇ ಕೊಳಚೆ ನಿರ್ಮೂಲನಾ ಮಂಡಳಿ ಘೋಷಣೆ ಮಾಡಿದೆ. ಅವ್ರಿಗಾಗಿಯೇ ಇದೇ ನಮ್ಮ KR ಪುರ ತಾಲೂಕಿನಲ್ಲಿ ಮೇಡಿಯಾಳದಲ್ಲಿ ಒಂದು 4 ಎಕರೆ ಜಮೀನನ್ನು ಗುರುತಿಸಿ ಮನೆ ಜಿಲ್ಲಾಧಿಕಾರಿಗಳು ಜಮೀನು ಕಾಯ್ದಿರಿಸಿದ್ದಾರೆ. ಅದನ್ನು ಮೊನ್ನೆ ಒಂದು 2 ವಾರದ ಹಿಂದೆ ನಾವು ಅದೇ ಕೊಳಚೆ ನಿರ್ಮೂಲನಾ ಮಂಡಳಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಏನು ಅದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು, ಹತ್ತಿರದಲ್ಲೇ ಮಾಡ್ತಾರೆ ಅಂತ ಬಿಟ್ಟು ನಾನು ಭಾವಿಸಿದ್ದೀನಿ. ಮತ್ತು ಅದೇ ಸರ್ವೆ ನಂಬರಲ್ಲಿ ಕೆಲವು ಇಲಾಖೆಗಳಿಗೆ ಜಮೀನು ನೀಡಲಾಗಿದೆ. ಆ ಜಮೀನು ನೀಡಿರೋ ಪ್ರದೇಶಕ್ಕೆ ಯಾವುದೇ ರೀತಿಯಾದಂಥ ನೀರು ತುಂಬ್ತಾ ಇಲ್ಲ. ಅದು ಮೇಲ್ಮಟ್ಟದಲ್ಲಿರೋದ್ರಿಂದ ಅದನ್ನು ಕಾಯ್ದಿರಿಸಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. Meanwhile, the state government has allotted 33 crore to the BBMP for fencing up the lake areas in Bengaluru. But the irony is that the government department which was supposed to be taking care of the encroached land areas is set to be built right inside the lake in Devsandra near KR-Puram. This only shows the irresponsibility of civic authorities and the government departments. What do you think? Let us know in the comments below. This is Madhumita and you're watching India Today So South.